ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನೇ ಕಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಹಸ್ಬೆಂಡ್ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ, ಹಾಗೆ ತಂಗಿ ಕೂಡ ಇಲ್ಲ. ನನ್ನ ಮಗಳಿದ್ದಾಳೆ, ಬಟ್ ಅವಳು ತಿನ್ನಲ್ಲ. ಸೊ ಅವರೆಲ್ಲ ಬರೋವಾಗ ನಾನು ಇದನ್ನೆಲ್ಲ ಕುಯ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬರೋದಕ್ಕೂ ಮುಂಚೆನೇ ಕುಯ್ದಿಟ್ಬಿಡೋಣ ಅಂತ ಹೇಳಿ ಕುಯ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಆಯಿಲ್ನ ತೊಗೊಂಡಿದ್ದೀನಿ, ಅಂದರೆ ಅಡುಗೆಗೆ ಬಳಸುವಂತಹ ಆಯಿಲೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಾಕುಗೆ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ನಾನು ಕೈಗೆಲ್ಲ ಹಚ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಯಾವ ಫ್ರೂಟು ತಿನ್ನಲ್ಲ. ಸೊ ಅದು ಫ್ರೂಟ್ ಸ್ಮೆಲ್ ಬರ್ತಾ ಇರೋದು ನೋಡಿದರೆ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಇರಿಟೇಟ್ ಆಗ್ತಿದ್ಲು. ಅವಾಗ ತಿನ್ನಬೇಕು ಅಂತ ಹೇಳಿದ್ರು ಕೂಡ ಅವಳು ಕೇಳಿಲ್ಲ. ಸೊ ಅವಳನ್ನ ಸೈಡಿಗೆ ಕೂರಿಸ್ಬಿಟ್ಟು ನಾನೇ ಇದನ್ನು ಕುಯ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಇದನ್ನು ಒಂಥರ ಕತ್ತಿ ತೊಗೊಂಡು ಕೊಚ್ಚು ಥರಲ್ಲ ಆ ರೀತಿಯಾಗಿ ಮಾಡ್ತಾರೆ. ಸೊ ಹಾಗೆಲ್ಲ ಮಾಡಬಾರ್ದು. ಯಾಕಂದರೆ ಹಲಸಿನ ಹಣ್ಣಿನ ತೊಳೆ ಏನಿರುತ್ತೆ ಅದು ಕಟ್ಟಾಗುತ್ತೆ. ಸೊ ಮೇಲ್ಗಡೆ ಒಂದು ಲೇಯರ್ ಏನಿರುತ್ತೆ ಅದನ್ನು ಜಸ್ಟ್ ಕುಯ್ದು ಜಸ್ಟ್ ಈ ರೀತಿ ಎಳೆದ್ರೆ ಸಾಕು, ಅದು ನೀಟಾಗಿ ಹಣ್ಣು ಯಾವುದು ಕಟ್ಟಾಗದೇ ಇರೋ ಥರ ಬರುತ್ತೆ. ಸೊ ಹಾಗೆ ನಿಮಗೂ ಕೂಡ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಒನ್ ಟೈಮ್ ನಾವು ಈ ರೀತಿ ಕಟ್ ಮಾಡಿದ್ದೀವಲ್ವಾ, ಆ ಬ್ಯಾಕ್ ಸೈಡ್ ಸಿಪ್ಪೆ ಏನಿದೆ ಅದನ್ನು ಕಟ್ ಮಾಡ್ಕೊಂಡು ಹೋದರೆ ಹಣ್ಣು ಚೆನ್ನಾಗಿ ಕಟ್ ಮಾಡ್ಕೋಬಹುದು. ಇವಾಗ ಎಲ್ಲ ಹಣ್ಣನ್ನು ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ. ಈ ಹಲಸಿನ ಬೀಜ ಕೂಡ ನಾನು ಎತ್ತಿಟ್ಕೋತೀನಿ, ಯಾಕಂದರೆ ಸಾಂಬಾರಿಗಾಗುತ್ತೆ. ಸೊ ಇದನ್ನು ನಾನು ನೀಟಾಗಿ ಒಂದಿನ ಹೊರಗಡೆ ಇಡ್ತೀನಿ. ಸಿಪ್ಪೆ ಎಲ್ಲ ಡ್ರೈ ಆಗುತ್ತಲ್ವ, ಅದನ್ನು ಬಿಡಿಸ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋತೀನಿ. ಒಂದು ತಿಂಗಳವರೆಗೂ ಆರಾಮಾಗಿ ಹಸಿಯಾಗೇ ಇರುತ್ತೆ. ನಂತರ ಈ ಚಾಕುನ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗುತ್ತೆ, ಎಷ್ಟು ತೊಳೆದ್ರೂ ಹೋಗೋದಿಲ್ಲ. ಅಂಥವ್ರಿಗೆ ಒಂದು ಟಿಪ್ಪು, ಈಗ ನಾವು ಹಲಸಿನ ಹಣ್ಣನ್ನ ಕಟ್ ಮಾಡಾದ್ಮೇಲೆ ಈ ಚಾಕು ಏನು ಅಂಟಾಗಿರುತ್ತೆ ಇದನ್ನು ಈ ರೀತಿಯಾಗಿ ಒಲೆನಲ್ಲಾಗಿರ್ಬೋದು, ಸ್ಟವ್ ಮೇಲೆ ಆಗಿರ್ಬೋದು ನೀಟಾಗಿ ಕಾಯಿಸಿದ್ರೆ ಅಂಟೆಲ್ಲ ಸ್ವಲ್ಪ ಎಲ್ಲ ನೀರು ಥರ ಆಗಿ ಅನ್ಕೋದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಬಟ್ಟೆ ಆಗಿರ್ಬೋದು ಅಥವಾ ಹಲಸಿನ ಹಣ್ಣನ್ನು ನಾವು ಕಟ್ ಮಾಡಿರ್ತೀವಲ್ಲ ಅದ್ರದ್ದು ಒಂದು ಮಧ್ಯದಲ್ಲಿ ಅಂಟಿರುತ್ತಲ್ಲ ಅದರಲ್ಲೇ ಒರೆಸಿದ್ರೆ ನೀಟಾಗಿ ಹೋಗುತ್ತೆ. ಸೊ ನಾನು ಅದನ್ನು ಕಸದ ಬಿಸಾಕ್ಬಿಟ್ಟಿದ್ದೆ ಅಂತ ಹೇಳಿ ಈ ರೀತಿಯಾಗಿ ಬಟ್ಟೆಗೇನೆ ಒರೆಸ್ದೆ. ನೋಡ್ತಾ ಇರ್ಬೋದು. ಇವಾಗ ಚಾಕು ನೀಟಾಗಿ ಕ್ಲೀನ್ ಆಗಿದೆ, ಯಾವುದೇ ರೀತಿ ಅಂಟಿಲ್ಲ. ಇದನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚಾಕು ಫುಲ್ ಕ್ಲೀನ್ ಆಗಿರುತ್ತೆ.